ಮೊಟ್ಟ ಮೊದಲನೇದಾಗಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಹಾವೇರಿ ಜಿಲ್ಲಾ ರೈತ ಸಂಘದ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಕೊನೆಗೂ ಐತಿಹಾಸಿಕ ಈ ಹೋರಾಟ 1198 ದಿವಸಗಳ ಕಾಲ ನಡೆದು ರೈತರು ತಮ್ಮ ಭೂಮಿಗಾಗಿ ಹೋರಾಟ ನಡೆಸ್ತಾ ಬಂದಿದ್ರು. ಆ ಹೋರಾಟ ನಿನ್ನೆಯ ದಿನ ಮುಖ್ಯಮಂತ್ರಿಗಳು ತಮ್ಮ ಎಲ್ಲ ಸಚಿವ ಸಂಪುಟದಲ್ಲಿ ನಿರ್ಧರಿಸಿ ಕಾರಿಡಾರ್ ಯೋಜನೆಗೆ ನೋಟಿಫಿಕೇಶನ್ ಮಾಡಿದಂತಹ ಲ್ಯಾಂಡ್ ಅನ್ನ ಡಿನೋಟಿಫಿಕೇಶನ್ ಮಾಡಿ ನಮ್ಮ ರೈತರಿಗೆ ಉಳುಮೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಇವತ್ತಿನ ದಿವಸ ನಾವು ವಿಜಯೋತ್ಸವ ಮಾಡುತ್ತಾ ಮತ್ತು ರಾಜ್ಯ ಸರ್ಕಾರವನ್ನ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಈ ಕುರಿತು ನಮ್ಮ ಹಿರಿಯರು ಹಾಗೂ ಜಿಲ್ಲಾಧ್ಯಕ್ಷರಾದ ರಾಮಣ್ಣ ಕೆಂಚಳ್ಳಿಯವರವರು 2 ನಿಮಿಷ ಮಾತಾಡಿದ ನಂತರ ಸರ್ಕಾರಗಳು 3.5 ವರ್ಷ ನಿರಂತರವಾಗಿ ರೈತರನ್ನ ಗೋಳಾಡಿಸಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಜೈಲಿಗಟ್ಟುವ ಪ್ಲಾನ್ ಅನ್ನು ಕೂಡ ಮಾಡಿತ್ತು. ಆದ ಕರ್ನಾಟಕ ರಾಜ್ಯ ರೈತ ಸಂಘ 4ನೇ ತಾರೀಕು ದೊಡ್ಡ ಪ್ರಮಾಣದ ಚಳುವಳಿಯನ್ನು ಮಾಡಿ ರಾಜ್ಯ ರೈತ ಸಂಘದ ಎಲ್ಲಾ ಬಣಗಳು ಎಲ್ಲಾ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ರಾಕೇಶ್ ಟಿಕಾಯಿತ್ರವರು ನೇತೃತ್ವವನ್ನು ತಗೊಂಡಿದ್ರು. ಅದೊಂದು ಐತಿಹಾಸಿಕ ಹೋರಾಟ. ಬಹುತೇಕ ಸರ್ಕಾರ